ತುಂಬಾ ಚೆನ್ನಾಗಿ ಬಂದಿದೆ. ಡೈಲಾಗ್ ಡೆಲಿವರಿ, ಡೈರೆಕ್ಷನ್, ಆಕ್ಟಿಂಗ್ ತುಂಬಾ ಸಖತ್ತಾಗಿ ಬಂದಿದೆ. ರಿಯಲಿ ಎಂಜಾಯ್. ತುಂಬಾ ಚೆನ್ನಾಗಿತ್ತು. ರಿಯಲಿಸ್ಟಿಕ್ ಆಗಿ ತೆಗ್ದಿದ್ದೀರಾ. ಚೆನ್ನಾಗಿದೆ ಆಕ್ಟಿಂಗ್ ಎಲ್ಲರದು. ಕಂಗ್ರ್ಯಾಚುಲೇಷನ್. ತುಂಬಾ ಚೆನ್ನಾಗಿದೆ. ಒಳ್ಳೆ ಮೆಸೇಜ್ ಇದೆ ಮೂವಿಲಿ. ವೆರಿ ಗುಡ್ ಡೈರೆಕ್ಷನ್. ನಮಸ್ಕಾರ. ನೋಡಿದ್ರ ಪಿಕ್ಚರ್ ಹೇಗಿತ್ತು? ಮೂವಿ ತುಂಬ ಚೆನ್ನಾಗಿತ್ತು. ಆ್ಯಕ್ಟಿಂಗು, ಡೈರೆಕ್ಷನ್ನು ಎಲ್ಲ ಸ್ಟಾರ್ ಕಾಸ್ಟು ಸೂಪರ್ ಆಗಿತ್ತು. ತಮಾಷೆ ಮಾಡೋಕೆ ಹೋದ್ರೆ ಅಮಾಸೆ ಆಗುತ್ತೆ ಅನ್ನೋದನ್ನ ಚೆನ್ನಾಗಿ ತೋರಿಸಿದ್ದೀರಾ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಹೇಗೆ ಅನಿಸ್ತು? ಹೇಗಿತ್ತು ಮೂವಿ? ಡಿಡ್ ಯು ಎಂಜಾಯ್ ದ ಮೂವಿ ಆರ್ ವಾಟ್ ಈಸ್ ಯುವರ್ ಫೀಡ್ಬ್ಯಾಕ್ ಅಬೌಟ್ ದ ಮೂವಿ? Yes, I really liked the short film, the concept and on the social awareness. ನೋಡಿ, ಎಷ್ಟೊಂದು ನಾವೆಲ್ಲ ಈ ಥರ ಇವತ್ತು ಸೋಷಿಯಲ್ ಮೀಡಿಯಾ ವರ್ಲ್ಡಲ್ಲಿ ಎಷ್ಟೊಂದು ಇನ್ಸ್ಟಾ ರೀಲ್ಸು ಎಲ್ಲ ಏನೋ ಒಂದು ನಮ್ಮ ಟೈಮ್ ಪಾಸ್ಗೋಸ್ಕರ ಮಾಡಿ ಬಿಸಾಕ್ತೀವಿ ಅಲ್ಲಿ. ಬಟ್ ಅದು ಎಷ್ಟು ಜನಕ್ಕೆ ಯಾವ ಥರ ಇಂಪ್ಯಾಕ್ಟ್ ಆಗ್ತಾ ಇದೆ ಅಂತ ಯಾರು ಎಸ್ಟಿಮೇಟ್ ಮಾಡ್ತಾ ಇಲ್ಲ. ಎವ್ರಿಬಡಿ ಈಸ್ ಡೂಯಿಂಗ್ ಫಾರ್ ದೇರ್ ಓನ್ ಬೆನಿಫಿಟ್ ಆರ್ ಎಂಜಾಯ್ಮೆಂಟ್ ಆರ್. ನಾವು ಇಂಥದ್ದೆಲ್ಲ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿಯಿಂದ ಮಾಡಿದರೆ ಮೇ ಬಿ ವಿ ವಿಲ್ ಗಿವ್ ಎ ಡಿಫ್ರೆಂಟ್ ವರ್ಲ್ಡ್ ಟು ಪೀಪಲ್, ಟು ದ ಕಮಿಂಗ್ ಜನರೇಷನ್ಸ್. ಮೇ ಬಿ Kalki does not have to come. We can give that social awareness for everyone to be Kalki. ಹೇಗನ್ನಿಸ್ತು ಮೂವಿ? ಟೊರಾಂಟೋಯಿಂದ ಬಂದು ಮೂವಿ ನೋಡ್ತಾ ಇದ್ದೀರಾ, ಹೇಗನ್ನಿಸ್ತು? ತುಂಬ ಚೆನ್ನಾಗಿತ್ತು. ಲೋಕಲ್ ಟ್ಯಾಲೆಂಟ್ಸಿಗೆ ಒಂದು ಸ್ವಲ್ಪ ಇದು ಎನ್ಕರೇಜ್ಮೆಂಟ್ ಸಿಕ್ತು ಅಂತ ಅನಿಸ್ತು. ಮೂವಿ ತುಂಬ ಚೆನ್ನಾಗಿತ್ತು. ಅಂದರೆ ಲೈಕ್ ಶಾರ್ಟ್ ಆಗಿತ್ತು ಆ್ಯಂಡ್ ಇಟ್ ವಾಸ್ ಈಸಿ ಟು ಫಾಲೋ. ಭಾಳ ಚೆನ್ನಾಗಿತ್ತು ಆ್ಯಕ್ಚುಲಾಗಿ. ಎಲ್ಲ ಶಾರ್ಟ್ ಫಿಲಮ್ಸ್ ಯಾವ್ಯಾವ್ದು ಬಂತು ಎಲ್ಲದೂ ತುಂಬ ಚೆನ್ನಾಗಿತ್ತು. ಸ್ಪೆಷಲಿ ಭಯದ ನಡಲ್ಲಿ ತುಂಬ ಇಷ್ಟ, ತುಂಬ ಚೆನ್ನಾಗಿದೆ. ಏನು ಇಷ್ಟ ಆಯಿತು ನಿಮಗೆ ಮೂವಿಲಿ? ಆ್ಯಕ್ಚುಲಾಗಿ ಎಲ್ಲದು ಆ್ಯಕ್ಟಿಂಗು, ಡೈರೆಕ್ಷನ್ನು ಪ್ರತಿಯೊಂದು ತುಂಬ ಚೆನ್ನಾಗಿದೆ. ಓಕೆ, ಪರ್ಫೆಕ್ಟ್. ತುಂಬ ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಹೇಗಿತ್ತು ಪಿಕ್ಚರ್ ಬಂದ್ರಿ ಈಗ ಭಯದ? ತುಂಬ ಚೆನ್ನಾಗಿತ್ತು. ಶರದಿ ಅವ್ರದ್ದು ಆ್ಯಸ್ ಯೂಶುವಲ್. ಅಂದರೆ ಇದು ಶಾರ್ಟ್ ಫಿಲ್ಮ್ ಅಲ್ಲ, ಕೊಟ್ಟಿರೋ ಚಿಕ್ಕ ಸಮಯದಲ್ಲಿ ಕಥೆನ ಚೆನ್ನಾಗಿ ತೊಗೊಂಡು ಹೋಗಿದ್ದಾರೆ. ಆಮೇಲೆ ಆ್ಯಕ್ಟರ್ಸ್ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಕತೆ ಹೇಳೋ ರೀತಿ ಚೆನ್ನಾಗಿದೆ. ತುಂಬ ಚೆನ್ನಾಗಿತ್ತು. ಶಾರ್ಟ್ ಮೂವಿ ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿತ್ತು. ಅದರಲ್ಲೂ ಭಯದ ನೆರಳಿನಲ್ಲಿ ತುಂಬ ಇಷ್ಟ ಆಯಿತು. ಹೇಗೆ, ಏನು ತುಂಬ ಇಷ್ಟ ಆಯಿತು ನಿಮಗೆ? ಪಿಕ್ಚರೈಸೇಷನು, ಸ್ಟೋರಿ ಲೈನು, ಆ್ಯಕ್ಟಿಂಗ್ ಎಲ್ಲ ತುಂಬ ಇಷ್ಟ ಆಯಿತು. ಡಿಫ್ರೆಂಟ್ ಕಾನ್ಸೆಪ್ಟ್ ಇದೆ. ಓಕೆ, ಯಾರ್ದು ಆ್ಯಕ್ಟಿಂಗ್ ಯಾರ್ದು ತುಂಬ ಇಷ್ಟ ಆಗಿತ್ತು ನಿಮಗೆ? ಓವರಾಲ್ ಎಲ್ಲರದ್ದು ಆ್ಯಕ್ಟಿಂಗ್ ಚೆನ್ನಾಗಿತ್ತು. ಎಲ್ಲರದ್ದು ಅವ್ರವ್ರ ಪಾತ್ರನ ತುಂಬ ಚೆನ್ನಾಗಿ ಅಭಿನಯಿಸಿದ್ದಾರೆ. ಒಳ್ಳೆ ಪ್ರಯತ್ನ, ಒಳ್ಳೆ ಮೆಸೇಜ್ ಕನ್ವೆ ಮಾಡಿದ್ದಾರೆ. ಎಲ್ಲ ಆ್ಯಕ್ಟರ್ಸು ಭಯದ ನೆರಳಿನಲ್ಲಿ ಚೆನ್ನಾಗಿ ಮಾಡಿದ್ದಾರೆ. ಕಂಗ್ರ್ಯಾಚುಲೇಷನ್ಸ್. ಫಸ್ಟ್ ಆಫ್ ಆಲ್ ಇಲ್ಲಿ ಶಾರ್ಟ್ ಮೂವಿ ನಾನು ನೋಡೇ ಇಲ್ಲ ಈ ಥರ ಬಿಗ್ ಥಿಯೇಟರಲ್ಲಿ. ಇದೇ ಫಸ್ಟ್ ಎಕ್ಸ್ಪೀರಿಯನ್ಸ್ ನನಗೆ. ಯೂಶ್ವಲಿ ಯೂಟ್ಯೂಬಲ್ಲಿ ಎಲ್ಲ ಶಾರ್ಟ್ ಮೂವೀಸ್ ನೋಡ್ತಾ ಇರ್ತೀನಿ. ಇದು ಒಂದೇ ಇದರಲ್ಲಿ ಸೋ ಮೆನಿ ಶಾರ್ಟ್ ಮೂವಿ ನೋಡಿದ್ದು ಒಂದು ಎಕ್ಸ್ಪೀರಿಯನ್ಸ್. ಆದರೆ ಇನ್ನೊಂದು ನಮಗೆ ಗೊತ್ತಿರೋ ಸ್ಟಾರ್ ಶರದಿ ಅವರು ಸ್ಫೂರ್ತಿಯಾಗಿ ಒಳ್ಳೆ ಹಳೆ ಅನಂತ್ ನಾಗ್ ನಾನಿನ್ನೋ ಬಿಡಲಾರೆ ಮೂವಿ ಥರ ಆ್ಯಕ್ಟ್ ಮಾಡಿದ್ರು. ಒಂದು ಥೀಮ್ ಅಂದರೆ ಜಸ್ಟ್ ಒಂದು ಪ್ರ್ಯಾಂಕ್ ಮಾಡೋದ್ರಿಂದ ಹೇಗೆ ಎಲ್ಲ ಸೈಕಾಲಜಿಕಲ್ ಆಗಿ ಎಫೆಕ್ಟ್ ಆಗ್ತಾರೆ ಅನ್ನೋ ಒಂಥರ ಥೀಮನ್ನು ತುಂಬ ಸಸ್ಪೆನ್ಸ್ ಕ್ರಿಯೇಟ್ ಮಾಡಿ ತುಂಬ ಚೆನ್ನಾಗಿ ಕ್ರಿಯೇಟ್ ಮಾಡಿದ್ದಾರೆ. ಇಟ್ಸ್ ವಿಜುವಲ್ ಟ್ರೀಟ್ ಟು ವಾಚ್. ಥ್ಯಾಂಕ್ ಯು ಸೋ ಮಚ್ ಆರ್ಗನೈಸ್ ಮಾಡಿ. ವಿಜಯ ಹೇಳ್ದಂಗೆ ನನಗೂ ಅದೇ ಥರ ಎಕ್ಸ್ಪೀರಿಯನ್ಸ್ ಆಯಿತು. ಶಾರ್ಟ್ ಮೂವೀಸ್ ಬಿಗ್ ಥಿಯೇಟ್ರಲ್ಲಿ ನೋಡಿರೋದು ಇದು ನನ್ನ ಫಸ್ಟ್ ಟೈಮು. ಸ್ಟೋರಿ ತುಂಬ ಶಾರ್ಟ್ ಆಗಿದ್ರು ತುಂಬ ಸರ್ಪ್ರೈಸಿಂಗ್ಲಿ ಥ್ರಿಲ್ಲಿಂಗ್ ಆಗಿತ್ತು. ಇನ್ನು ನೆಕ್ಸ್ಟ್ ಮೂವಿಗಾಗಿ ಕಾಯ್ತಾ ಇದ್ದೀನಿ. ತುಂಬ ಥ್ಯಾಂಕ್ಸ್. ಶರದಿ ತುಂಬ ಚೆನ್ನಾಗಿ ಬಂತು ಮೂವಿ. ಅನದರ್ ಗ್ರೇಟ್ ಮೂವಿ ಬೈ ಶರದಿ, ಬೈ ಆರ್ ವೆರಿ ಓನ್ ಶರದಿ. It was really great and we really need these kind of short films or the movies for this society, because there is like it's mainly based on the pranks, right? So there are so many incidents right now in the community that are happening because of the not really great pranks. So I think movies like this will definitely educate the society what to be done as a joke and what not to be done as a joke. And especially for the younger generation. So you all guys did really great job. ನಮ್ಮ ಇಯರ್ನಿಂಗ್ ಟ್ರಾವೆಲ್ಸ್ ಪವನ್ ಇದ್ದಾರೆ ಇಲ್ಲಿ. ಸೊ ನೋಡಿದ್ರಲ್ಲ ಮೂವಿ ಹೇಗಿತ್ತು ಸರ್? ವೆರಿ ನೈಸ್ ಆಕ್ಟಿಂಗ್ ಬೈ ಎವ್ರಿವನ್. ಓಕೆ, ಚೆನ್ನಾಗಿತ್ತು. ವಿ ಎಂಜಾಯ್ ಮಾಡಿದ್ವಿ. ಥ್ಯಾಂಕ್ ಯು. ಸೂಪರ್ ಆಗಿದೆ. ಸೂಪರ್ ಆಗಿದೆಯಾ? ಸಖತ್ ಭಯ. ಏನು ಇಷ್ಟ ಆಯಿತು ತುಂಬ ಪಿಕ್ಚರಲ್ಲಿ? ಅದು ಕಾನ್ಸೆಪ್ಟ್ ತುಂಬ ಇಷ್ಟ ಆಯಿತು. ಅಂದರೆ ಪ್ರ್ಯಾಂಕ್
ತುಂಬ ಅದನ್ನು ಅದಕ್ಕೆ ಒಂದು ಸರ್ಟೆನ್ ಲಿಮಿಟ್ ಇರುತ್ತೆ. ಅದು ತುಂಬ ಓವರ್ ಆದರೆ ಇಟ್ ಕುಡ್ ಟೇಕ್ ಲೈಫ್, ಇಟ್ ಕುಡ್ ಬಿ ಫೇಟಲ್. ಸೊ be in the limits. Nice. Thank you so much for sharing your feedback. Yeah, actually I felt the movie was really good, and being in out of country from India and attempting these kind of things, it's really needed, and it will be very helpful for the upcoming generations as well. And it's a really good attempt, and expecting more from you. ಥ್ಯಾಂಕ್ ಯು. ನಮಸ್ತೆ. ಹೇಗನ್ನಿಸ್ತು TKSFF ಇಂದ ನಮ್ಮ ಭಯದ ನೆರಳಲ್ಲಿ ನಾವು ಪ್ಲೇ ಮಾಡಿದ್ದು ಇವತ್ತು? ವಂಡರ್ಫುಲ್ ಮೂವಿ. ನಮ್ಮ ಆಟೋವಾ ಕನ್ನಡ ಬಳಗದಲ್ಲಿರೋ ಆ್ಯಕ್ಟರ್ಸ್ನ, ಡೈರೆಕ್ಟರ್ಸ್ನ ಅವ್ರನ್ನ ಪರ್ಫಾರ್ಮ್ ಮಾಡೋದು ನೋಡಿ ತುಂಬ ಖುಷಿ ಆಯಿತು. ದಟ್ ಆನ್ ಬಿಗ್ ಸ್ಕ್ರೀನ್. ನಾವು ಶರದಿ ಅವರ ಇಷ್ಟು ವರ್ಷದ ಎಲ್ಲ ಅವರ ಕಲೆ, ಕ್ರಿಯೇಟಿವಿಟಿ ಎಲ್ಲ ಇಷ್ಟು ವರ್ಷ ನೋಡ್ಕೊಂಡು ಬಂದಿದ್ದೀವಿ. ನಾವು ಶಿ ಈಸ್ ಇನ್ ಅನದರ್ ಲೆವೆಲ್. ಸೊ ಐ ವಿಶ್ ಯರ್ ಆಲ್ ದ ಬೆಸ್ಟ್, ಆ್ಯಂಡ್ ದೇ ಹ್ಯಾವ್ ಡನ್ ಅಮೇಜಿಂಗ್ ಜಾಬ್ ಆನ್ ದಿಸ್ ಶಾರ್ಟ್ ಫಿಲ್ಮ್. Thank you. Yeah, watching her on the big screen, it was like amazing. First of all, a movie ಬಗ್ಗೆ ಹೇಳಬೇಕು ಅಂತಲೇ ನನಗೆ ಹಾರರ್ ಮೂವಿ ಅಂದರೆ ಸ್ವಲ್ಪ ಹೆದರಿಕೆ, ಬಟ್ it was very thrilling and nail biting experience in the end. Like ಇನ್ನೂ ಕ್ಲೂ ಗೊತ್ತಾಗ್ತಿರಲಿಲ್ಲ, but all the actors have done an amazing job, and it was a beautiful movie to watch. ಭಯದ ನೆರಳಲ್ಲಿ ನೋಡ್ಕೊಂಡು ಬಂದೆ. ತುಂಬ ಕಾನ್ಸೆಪ್ಟ್ ಇಷ್ಟ ಆಯಿತು. ಆ್ಯಕ್ಚುಲಿ ಪ್ರ್ಯಾಂಕ್ಸ್ ಮಾಡೋದೆಲ್ಲ ಒಂದು ಲೆವೆಲ್ವರೆಗೂ ಫನ್ನಿ ಆಗಿದ್ರೆ ಪರವಾಗಿಲ್ಲ, ಚೆನ್ನಾಗಿರುತ್ತೆ ಎಲ್ಲರಿಗೂ. ಬಟ್ ಒಂದು ಲೆವೆಲ್ ಕ್ರಾಸ್ ಆದರೆ ಅದು ಹೆಂಗೆ ಅಫೆಕ್ಟ್ ಆಗುತ್ತೆ, ಮೆಂಟಲಿ ಹೆಂಗೆ ಅಫೆಕ್ಟ್ ಆಗುತ್ತೆ ಪ್ರ್ಯಾಂಕ್ ಮಾಡಿದವ್ರ ಬಗ್ಗೆ, ಅಥವಾ ವಿಕ್ಟಿಮ್ಸ್ಗೆ ಏನಾದರೂ ತುಂಬ ಇಂಪ್ಯಾಕ್ಟ್ ಆದರೆ ಅವ್ರಿಗೆ ಲೈಫ್ ಲಾಂಗ್ ಅದರದ್ದು ಗಿಲ್ಟ್ ಉಳಿದ್ಬಿಡುತ್ತೆ. ಸೊ ಅದನ್ನು ಚೆನ್ನಾಗಿ ಚಿತ್ರೀಕರಣ ಮಾಡಿದ್ದಾರೆ ಶರ್ಧಿ ಅವರು, ಮತ್ತೆಲ್ಲರೂ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಖುಷಿ ಆಯಿತು ಮೂವಿ ನೋಡಿ. ಶರದಿ ಆ್ಯಂಡ್ ಟೀಮಿಗೆ ಕಂಗ್ರ್ಯಾಚುಲೇಷನ್ಸ್. ಮತ್ತು ಈ ಶೀರ್ಷಿಕೆಯಲ್ಲೇ ಒಂದು ಸ್ವಲ್ಪ ತುಂಬ ಕುತೂಹಲಕರ ಆಗಿತ್ತು, ಬಟ್ ಹಾಗೇನೆ ಎಲ್ಲರದ ಆ್ಯಕ್ಟಿಂಗ್ ಮತ್ತು ಶರದಿ ಅವರ ಡೈರೆಕ್ಷನ್ ಬಗ್ಗೆ ಹೇಳೋದಂತಿದ್ರೆ ಅವರೆಲ್ಲರ ಮನಸ್ಸನ್ನು ಕರೆಕ್ಟಾಗಿ ಒಂಥರ ಎಂಗ್ರೋಸಿಂಗ್ ಆಗಿ ಥಿಯೇಟ್ರಲ್ಲಿ ಕೂರಿಸಿದ್ದಾರೆ. ಸೊ ತುಂಬ ಖುಷಿ ಆಯಿತು ಒಂಥರ. ಆ್ಯಂಡ್ ಹೋಪಿಂಗ್ ಇನ್ನೂ ಜಾಸ್ತಿ ಈ ಥರ ಹೊಸ ಸ್ಟೋರೀಸ್ ಅಥವಾ ಡೈರೆಕ್ಷನ್ಸ್ ಅಥವಾ ನಮ್ಮ. ನಮಸ್ಕಾರ ಎಲ್ಲರಿಗೂ. ನನ್ನ ಜೊತೆ ಈಗ ಗೌತಮಿ ಅವರು ಇದ್ದಾರೆ. ಗೌತಮಿ ಅವರು ನಮ್ಮ ಆಟೋವಾ ಸಂಘದ, ಕನ್ನಡ ಸಂಘದ ವೈಸ್ ಪ್ರೆಸಿಡೆಂಟ್ ಆಗಿ ಕಾರ್ಯನಿರ್ವಹಣೆಯನ್ನ ಮಾಡ್ತಾ ಇದ್ದಾರೆ. ಮೊದಲನೇದಾಗಿ ನಿಮಗೆ ಥ್ಯಾಂಕ್ ಯು ಸೋ ಮಚ್ ಫಾರ್ ಗೆಟಿಂಗ್ ಆರ್ ಶಾರ್ಟ್ ಫಿಲ್ಮ್, ಆರ್ ವೆರಿ ಓನ್ ಆಟೋವಾಲಿ ಶೂಟ್ ಆಗಿರುವಂತ ಒಂದು ಶಾರ್ಟ್ ಫಿಲ್ಮ್ ನ ಥಿಯೇಟರ್ ತನಕ ತಗೊಂಡ್ಬಂದು ಅದನ್ನ ಇಲ್ಲಿ ಪ್ಲೇ ಮಾಡ್ತಿರೋದಕ್ಕೆ ನಿಮಗೆ ಥ್ಯಾಂಕ್ ಯು. ಇಟ್ಸ್ ಆಲ್ ಪ್ಲೆಷರ್ ಅಂತ ಹೇಳಬೇಕು. ಸೊ ಇಟ್ಸ್ ಬಿನ್ ಅ ವೆರಿ ಎಕ್ಸಿಲರೇಟಿಂಗ್ ಎಕ್ಸ್ಪೀರಿಯನ್ಸ್ ಫಾರ್ ಶೋರ್. ಅಂದರೆ ಇದು ಒಂಥರ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ನಮಗೂ. ಆ್ಯಂಡ್ we are doing it mainly because we want to do encouragement and upliftment of Kannada movie makers like Sharadi. So our movies ತುಂಬಾ ಚೆನ್ನಾಗಿರುತ್ತೆ. in the past ಎಲ್ಲ ಯೂಟ್ಯೂಬ್ ಅಲ್ಲೆಲ್ಲ ಸುಮಾರು ನೋಡಿದ್ದೀವಿ ನಾವು. ಅಂಡ್ ಒಂಥರ ಬಿಗ್ ಸ್ಕ್ರೀನ್ ಅಲ್ಲಿ ತರಬೇಕು ಅಂತ ಡ್ರೀಮ್ ಅವರಿಗೂ ಇರುತ್ತೆ, ನಮಗೂ ಇದೆ. ಸೊ ವಿ ಜಸ್ಟ್ ದ ಮೀಡಿಯಂ ಅಂತ ಹೇಳ್ಬೋದು ಟು ಫೆಸಿಲಿಟೇಟ್ ಇನ್ ದಿಸ್. ಸೊ ಜಸ್ಟ್ ಹೋಪಿಂಗ್ ಎವ್ರಿಥಿಂಗ್ ಟರ್ನ್ಸ್ ಔಟ್ ವೆಲ್ ಅಂಡ್ ಎಲ್ಲ ಇವೆಂಟ್ ಎಲ್ಲ ಚೆನ್ನಾಗಾದ್ರೆ ಇಟ್ ಬಿ ವೆರಿ ಗುಡ್. ಕನ್ನಡ ಸಂಘ ಆಟೋವಾದ ಅಧ್ಯಕ್ಷರಾದಂಥ ಅಮರನಾಥ್ ಚಲ್ವಾಡೆ ಅವರಿದ್ದಾರೆ ನಮ್ಮ ಜೊತೆಗೆ. ಇವತ್ತು ಅವರು ಕೂಡ ನಮ್ಮ ಭಯದ ನೆರಳಲ್ಲಿ ಶಾರ್ಟ್ ಮೂವಿನ ಸಪೋರ್ಟ್ ಮಾಡೋಕ್ಕೆ ಬಂದಿದ್ದಾರೆ. ಮೂವಿ ನೋಡಿದ್ರು ಈಗ ತಾನೆ. ಸೊ ಅವರ ಹತ್ರ ಕೇಳೋಣ, ಹೇಗಿತ್ತು ಅನುಭವ, ಮೂವಿ ಹೇಗಿತ್ತು, ಹೇಗೆ ಬಂದಿದೆ? ಚೆನ್ನಾಗಿತ್ತು. ಐ ಮೀನ್ ಒಂದು ನಾವಿಲ್ಲಿ ನಾರ್ತ್ ಅಮೇರಿಕಾದಲ್ಲಿ ಫಿಲಿಮ್ನ ಪ್ರೊಡ್ಯೂಸ್ ಮಾಡಿ, ಅದನ್ನು ಡೈರೆಕ್ಟ್ ಮಾಡಿ, ಅದನ್ನು ವಿಜುವಲೈಸ್ ಮಾಡಿ, ವಿ ಕ್ಯಾನ್ ಬ್ರಿಂಗ್ ಇಟ್ ಟು ಅ ಸಿನಿಮಾ ಆ್ಯಂಡ್ ಅ ಥಿಯೇಟರ್. ಐ ಥಿಂಕ್ ಇಟ್ಸ್ ಅ ಬಿಗ್ ಥಿಂಗ್. ಇಟ್ಸ್ ಸ್ಟೆಪ್ಪಿಂಗ್ ಸ್ಟೋನ್ ಫಾರ್ ನ್ಯೂ ಥಿಂಗ್ಸ್ ವಿಚ್ ಆರ್ ಗೋಯಿಂಗ್ ಟು ಹ್ಯಾಪನ್ ಇನ್ ನಾರ್ತ್ ಅಮೇರಿಕಾ ಅನ್ಸುತ್ತೆ. ಐ ವಾಸ್ ರಿಯಲಿ ಎಕ್ಸೈಟೆಡ್. ತುಂಬ ಚೆನ್ನಾಗಿ ಬಂದಿದೆ ಆ್ಯಕ್ಚುಲಿ. ಶರ್ದಿ ಅವರೇ ಕಂಗ್ರ್ಯಾಚುಲೇಷನ್ಸ್. ತುಂಬ ಚೆನ್ನಾಗಿ ಅದನ್ನು ಡೈರೆಕ್ಟ್ ಮಾಡಿದ್ದೀರಾ. ಕ್ಯಾಸ್ಟ್ ಆ್ಯಂಡ್ ಕ್ರೂ ಕೂಡ ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಕನ್ನಡ ಸಂಘಕ್ಕೆ ಇದೇ ಥರ ಎಲ್ಲರಿಗೂ ಬೆಂಬಲ ಇರಲಿ, ಒಳ್ಳೆ ಟ್ಯಾಲೆಂಟ್ಗಳು ಬರುತ್ತೆ, ಒಳ್ಳೆ ಮೂವೀಸ್ಗಳು ಬರುತ್ತೆ. ಇದೇ ಥರ ನಿಮ್ಮ ಕಡೆಯಿಂದ ಬೆಂಬಲ ಸಿಗಲಿ ಅಂತ. ಖಂಡಿತ. ನಾವು ಯಾವಾಗಲೂ ಕನ್ನಡ ಸಂಘದವರು ನಿಮ್ಮ ಹಿಂದೆ ಬೆನ್ನೆಲುಬಾಗಿ ನಿಂತ್ಕೊಂಡಿರ್ತೀವಿ. ಎಲ್ಲದಕ್ಕೂ ಸಪೋರ್ಟ್ ಮಾಡೇ ಮಾಡ್ತೀವಿ. ತುಂಬ ಥ್ಯಾಂಕ್ ಯು. ನಮಸ್ಕಾರ. ನಮ್ಮ ಭಯದ ನೆರಳಲ್ಲಿ ಶಾರ್ಟ್ ಮೂವಿಯ ಮೇನ್ ಆಕ್ಟ್ರೆಸ್ ಆಗಿರುವಂತಹ ಸರ್ವೇದ ಅವರು ನಮ್ಮ ಜೊತೆ ಇದ್ದಾರೆ. ಈಗ ತಾನೇ ಅವರು ಕೂಡ ಅವ್ರ ಆಕ್ಟಿಂಗ್ ನ ಫುಲ್ ಮೂವಿನ ನೋಡ್ಕೊಂಡು ಹೊರಗೆ ಬಂದಿದ್ದಾರೆ. ಸೊ ಅವ್ರ ಹತ್ರ ಕೇಳೋಣ, ಹೇಗಿತ್ತು ಅನುಭವ ನಿಮ್ದು ಮೂವಿಲಿ ಆಕ್ಟ್ ಮಾಡಿದ್ದು, ಹೇಗೆ ಬಂದಿದೆ ಮೂವಿ, ಹೌಸ್ ಔಟ್ಪುಟ್? ಫಸ್ಟ್ ಫಾರ್ಮೋಸ್ಟ್ ಶರ್ದಿಗೆ ತುಂಬ ಥ್ಯಾಂಕ್ಸ್.
for giving me an opportunity. Actually, ಎಲ್ಲರಿಗೂ ಒಂದು ಸ್ಮಾಲ್ ಝೀಸ್ ಇರುತ್ತೆ to act and try out. ನನಗೂ ಅದೊಂದು ಆಸೆ ಇತ್ತು. When she approached, ಫಸ್ಟ್ ಕಾನ್ಸೆಪ್ಟ್ ಚೆನ್ನಾಗಿತ್ತು. I thought ಅದು ನಂಗೆ ಫಿಟ್ ಆಗ್ತದೆ ಅಂತ. But it was very well executed, excellent direction, and entire team ತುಂಬಾ ಚೆನ್ನಾಗಿ ಮಾಡಿದ್ರು. ನನಗೆ 10 minutes, 12 minutes ಡ್ಯೂರೇಷನ್ ಹಿಂಗೆ ಹೋಯ್ತು ಅಂತ ಗೊತ್ತಾಗ್ತದೆ. It was beautifully turned out. I'm really happy, and thanks to you. ಥ್ಯಾಂಕ್ ಯು. ನೀವು ಕೂಡ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದೀರಾ. Thank you. ನೆಕ್ಸ್ಟ್ ಮೂವಿ ವಿ ಆರ್ ಲುಕಿಂಗ್ ಫಾರ್ವರ್ಡ್ ಟು ಯುವರ್ ನೆಕ್ಸ್ಟ್ ಆಕ್ಟಿಂಗ್. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ ಸಂಗೀತ ಅವ್ರಿಗೆ. ನಮಸ್ಕಾರ ಧನರಾಜ್ ಅವರೇ. ನಿಮ್ಮ ಶಾರ್ಟ್ ಫಿಲಂ ಭಯದ ನೆರಳಲ್ಲಿ ಟೆಕ್ಸಸ್ ಕನ್ನಡ ಶಾರ್ಟ್ ಫಿಲಂ ಫೆಸ್ಟಿವಲ್ ಅಲ್ಲಿ ಆಯ್ಕೆಯಾಗಿ ಇವತ್ತು ನಮ್ಮ ಆಟ್ವಾ ಸಿಟಿಲಿ ಸೆಂಟ್ ಲಾರೆಂಟ್ ಮಾಲ್ ಅಲ್ಲಿ ತೆರೆ ಕಾಣ್ತಾ ಇದೆ. ಸೊ ನೀವು ಒನ್ ಆಫ್ ದ ಲೀಡಿಂಗ್ ಆಕ್ಟರ್ಸ್ ಇನ್ ದ ಮೂವಿ. ಸೊ ಹೇಗೆ ಅನಿಸ್ತಾ ಇದೆ ನಿಮಗೆ? ತುಂಬಾ ಖುಷಿ ಆಗ್ತಿದೆ ಧನರಾಜ್ ಅವರೇ, ಯಾಕಂದ್ರ ಇಂಡಿಯಾಲಿಂದ ಬಂದ್ ಕೆನಡಾಗ ಇಲ್ಲಿ ಇದ್ದ ನನ್ನ ಫ್ರೆಂಡ್ ಅವ್ರ ಅಪಾರ್ಚುನಿಟಿ ಕೊಟ್ಟ ಶಿ ಥಾಟ್ ಐ ಆಮ್ ಅ ಗುಡ್ ಫಿಟ್ ಅಂತ ಆ ರೋಲಿಗ. ಸೊ ಭಾಳ ಖುಷಿ ಆಯ್ತು ನನಗೆ. ಮುಂದೆ ನೀವು ಮೂವಿ ನೋಡಿ ಹೆಂಗ್ ಅನಿಸ್ತಿ ಶಾರ್ಟ್ ಫಿಲ್ಮ್ ಅಂತ ಹೇಳ್ರಿ. ನಿಮ್ ಅಭಿಪ್ರಾಯ ಎಲ್ಲ ಭಾಳ ಮ್ಯಾಟರ್ ಆಗ್ತೈತೆ ನಿಮ್ಗೆ. ಥ್ಯಾಂಕ್ ಯು ಎಲ್ಲರಿಗೂ. ಆಟ್ವಾದ ಶಾರ್ಟ್ ಫಿಲಂ ಭಯದ ನೆರಳಲ್ಲಿ ಮೂವಿಲಿ ಆಕ್ಟ್ ಮಾಡಿರುವಂತಹ ಸುನೀತಾ ರಾಘವೇಂದ್ರ ರಾಂಪುರ್ ಅವರು ನಮ್ಮೊಟ್ಟಿಗಿದ್ದಾರೆ. ಸೊ ನಮಸ್ಕಾರ ಸುನೀತಾ ಅವರೇ, ಹೇಗಿತ್ತು ಈ ಮೂವಿಲಿ ಆಕ್ಟ್ ಮಾಡಿದ ಎಕ್ಸ್ಪೀರಿಯನ್ಸ್? ಮೂವಿ ಬಗ್ಗೆ ಹೇಳೋದಾದ್ರೆ ವಾಟ್ ಆರ್ ಯುವರ್ ಕಮೆಂಟ್ಸ್? ನಾನು ಈ ಮೂವಿ ಫಸ್ಟ್ ಟೈಮ್ ನೋಡಿದ್ದು, ತುಂಬಾ ಚೆನ್ನಾಗಿದೆ. ಶರದಿಗೆ ಎಲ್ಲ ಕ್ರೆಡಿಟ್ ಹೋಗೋದು, ಏನ್ ಹೇಳಬೇಕು ಅಂತ ಗೊತ್ತಿಲ್ಲ. ಹರ್ ಬ್ರೈನ್, ದ ವೇ ಇಟ್ ವರ್ಕ್ಸ್ ಇಸ್ ಅಮೇಸಿಂಗ್. And we are glad that she is here in Ottawa and she gave us this opportunity to be part of the movie. ಆಕ್ಟಿಂಗ್ ಮಾಡಿ ತುಂಬಾ ಖುಷಿ ಆಯಿತು. ನಮ್ಮಲ್ಲೂ ಇಂಥದ್ದೊಂದು ಸ್ಕಿಲ್ ಇದೆ ಅನ್ನೋದು ಗೊತ್ತಿರಲಿಲ್ಲ, ಅದೊಂದು ಹೊಸ ಪರಿಚಯ ಆಯಿತು. ಆ್ಯಂಡ್ ಥ್ಯಾಂಕ್ಸ್ ಟು ಆಲ್ ದ ಪೀಪಲ್ ಹೂ ಹ್ಯಾವ್ ಬೀನ್ ಸಪೋರ್ಟಿಂಗ್ ಟು ಅಸ್. ಭಯದ ನೆರಳಲ್ಲಿ ಶಾರ್ಟ್ ಮೂವಿನ ಮತ್ತೊಬ್ಬ ಕಲಾವಿದರಾದಂತಹ ಕುಪಾರ್ ಉಡುಪ ಅವರಿದ್ದಾರೆ. ಸೊ ಕುಪಾರ್ ಅವರು ಕೂಡ ಈ ಒಂದು ಚಲನಚಿತ್ರದಲ್ಲಿ ಒಂದು ಪಾಠನ ಮಾಡಿದ್ದಾರೆ. ಸೊ ಹೇಗಿತ್ತು ಸರ್ ಎಕ್ಸ್ಪೀರಿಯನ್ಸ್? ವಾಟ್ ಈಸ್ ಯರ್ ರೋಲ್ ಇನ್ ದ ಮೂವಿ? ಹೌ ಇಸ್ ದ ಎಕ್ಸ್ಪೀರಿಯನ್ಸ್? ನಂದು ತುಂಬಾ ಸಣ್ಣ ಪಾತ್ರ, ಒಂದು 30 ಸೆಕೆಂಡ್ ಆಗೋಗ್ಬಿಡುತ್ತೆ. ಹಿಂಗ್ ಬರ್ತೀನಿ, ಹಿಂಗ್ ಹೊರಟೋಗ್ಬಿಡ್ತೀನಿ. ಬಟ್ ಸ್ಟಿಲ್ ನಾನು ಸಣ್ಣಕ್ಕಿದ್ದಾಗ ಸ್ವಲ್ಪ ಎಲ್ಲ ನಾಟಕ ಎಲ್ಲ ಮಾಡಿದ್ದೆ. ಬಟ್ ಅದಾದ್ಮೇಲೆ ಲೈಕ್ ಲಾಂಗ್ ಗ್ಯಾಪ್ ಆದ್ಮೇಲೆ ಈ ತರ ಕಿರುಚಿತ್ರದಲ್ಲಿ ಪಾತ್ರ ಮಾಡ್ತಾ ಇರೋದು. ಬಟ್ ಶರದಿ ಅವರಿಂದ ಮತ್ತೆ ಉಳಿದ ಎಲ್ಲ ಟೀಮ್ ಅವರಿಂದ ದೇ ಆಲ್ ಮೇಡ್ ಅಸ್ ಫೀಲ್ ವೆರಿ ವೆರಿ ಕಂಫರ್ಟಬಲ್. ಒಂಥರ ಫ್ಯಾಮಿಲಿ ಓರಿಯೆಂಟೆಡ್, ಫ್ರೆಂಡ್ಲಿ ಪೀಪಲ್ ಜೊತೆ ಕೆಲಸ ಮಾಡಿರುವಂತಹ ಅನುಭವ ಇತ್ತು. ಶರದಿ ಅವರು ಕೂಡ ಮತ್ತೆ ಅನ್ನು ಅವರು ಅಸಿಸ್ಟೆಂಟ್ ಡೈರೆಕ್ಟರ್, ಅವರು ಕೂಡ ಏನೇ ತಪ್ಪು ಅಥವಾ ಚೇಂಜಸ್ ಬೇಕು ಅಂತಿದ್ರೆ ತುಂಬಾ ನಿಧಾನವಾಗಿ ಕಾಮ್ ಆಗಿ ಹೇಳ್ತಾ ಇದ್ರು. ಸೊ ಯಾರಿಗೂ ಒಂಥರ ಸ್ಟ್ರೆಸ್ ಅನ್ನೋದಾಗ್ಲಿ, ಇಟ್ ವಾಸ್ ಅ ವೆರಿ ಎಂಜಾಯಬಲ್ ಎಕ್ಸ್ಪೀರಿಯನ್ಸ್ ಓವರ್ ಆಲ್. ನಮಸ್ಕಾರ ಎಲ್ಲರಿಗೂ. ಈಗ ನನ್ನ ಜೊತೆ ನಮ್ಮ ಕನ್ನಡ ಶಾರ್ಟ್ ಫಿಲ್ಮ್ ಭಯದ ನೆರಳಲ್ಲಿ ಈ ಮೂವಿಯ ಡೈರೆಕ್ಟರ್ ಹಾಗೂ ಬ್ಯಾಕ್ ಬೋನ್ ಆಗಿರುವಂತಹ ಶ್ರೀ ಶರದಿ ಅವರಿದ್ದಾರೆ. ನೀವು ಶೂಟ್ ಮಾಡಿರುವಂತಹ ನಿಮ್ಮ ಐಡಿಯಾ ಇರುವಂತಹ ಒಂದು ಮೂವಿ ಥಿಯೇಟರ್ಗೆ ಬಂದು ಇವತ್ತು ಏರಾಗ್ತದೆ, ಜನ ಎಲ್ಲ ಕಾತುರದಿಂದ ಕಾಯ್ತಾ ಇದ್ದಾರೆ ಹೇಗಿದೆ ಅಂತ ನೋಡಕ್ಕೆ. ಸೊ ಹೇಗೆ ಅನಿಸ್ತದೆ? ಥ್ಯಾಂಕ್ ಯು ಸೋ ಮಚ್. ತುಂಬಾ ಖುಷಿ ಆಗ್ತಾ ಇದೆ, ಯಾಕಂದ್ರೆ ಅನ್ಕೊಂಡೇ ಇರ್ಲಿಲ್ಲ ಎಲ್ಲೋ ಕರ್ನಾಟಕದಲ್ಲಿ ಒಂದ್ ಸ್ವಲ್ಪ ಸಣ್ಣ ಶಾರ್ಟ್ ಫಿಲ್ಮ್ಸ್ ತೆಕ್ಕೊಂಡು ಬಂದಿದ್ದು ನಾನು. ಇದು ಒಂದು 13ನೇ ಶಾರ್ಟ್ ಫಿಲಂ ಇರ್ಬೋದಷ್ಟೇ, ಆದ್ರೆ ಇದು ಥಿಯೇಟರ್ ಮಟ್ಟಿಗೆ ಬರುತ್ತೆ ಅಂತ ನಾನು ಕನಸಲ್ಲೂ ಅನ್ಕೊಂಡಿರ್ಲಿಲ್ಲ. ಮೊದಲನೇದಾಗಿ ಈ ಆಪರ್ಚುನಿಟಿ ನನಗೆ ಸಿಕ್ಕಿರೋದು ನಮ್ಮ ಕನ್ನಡ ಸಂಘ ಆಟ್ವಾ ಅವರಿಗೆ ದೊಡ್ಡ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಇದ್ರ ಹಿಂದೆ ತುಂಬಾ ಕೆಲಸ ಮಾಡಿರೋದು ಅವರು ಮತ್ತೆ DKSF ಅವರು, ಯಾಕಂದ್ರೆ ಆ ಶಾರ್ಟ್ ಫಿಲ್ಮ್ ಫೆಸ್ಟಿವಲ್ಗೆ ನಾನು ಈ ಮೂವಿನ ಕಳಿಸಿದ್ದಕ್ಕೆ ಇದು ಇಲ್ಲಿ ಇವತ್ತು ಬರಕ್ ಸಾಧ್ಯ ಆಗಿದೆ. ಸೊ ಥ್ಯಾಂಕ್ಸ್ ಟು ಬೋತ್ ದ ಟೀಮ್ಸ್.